ಅಲ್ಲ ಮಹಿ, ಹೋಗಿ ಅವಳಿಗೆ ದುಡ್ಡು ಕೊಟ್ಟಿದ್ಯಲ್ಲ, ನಾನು ದುಡ್ದಿರೋ ದುಡ್ಡು ಕೇಳಿದ್ರೆ ನನ್ನ ಮೇಲೇನೆ ಕೈ ಮಾಡ್ತೀಯಲ್ಲ ನೀನು. ನಾನು ದುಡ್ದಿರೋ ದುಡ್ಡು ಮಹಿ ಅದು. ನನ್ನ ದುಡ್ಡು ನಾನು ಯಾರಿಗಾದರೂ ಕೊಡ್ತೀನಿ, ಸರಿನಾ? ಸುಮ್ಮನೆ ಬಿದ್ದಿರ್ಬೇಕು, ನೀನು ಎಕ್ಸ್ಟ್ರಾ ಮಾತಾಡಬೇಡ. ಯಪ್ಪ ಮಹಿ, ಏನು ದುಡ್ಡು ಇಸ್ಕೊಂಡು ನನ್ನ ಮೇಲೆ ಇಷ್ಟೊಂದು ಇದು ಮಾಡ್ತಾ ಇದೆಯಾ? ಇವಾಗ ನನ್ನ ಹತ್ರ ದುಡ್ಡು ಇರೋದಕ್ಕೇನೆ ಹೆಂಗೆ ಹೇಳ್ದಂಗೆ ಕೇಳ್ತಾ ಇದೆಯಾ ನೋಡು ನೀನು. ಅದೇನೇ ನಿನ್ನ ಹತ್ರ ಇದ್ದಿದ್ರೆ ನಾನು ಬೇಡಬೇಕಾಗಿತ್ತು, ಆಮೇಲೆ ನಾನು ಹೇಳ್ದಂಗೆ ಕೇಳಬೇಕಷ್ಟೇನೆ. ಇನ್ನೊಳ್ಳೆ ಸಮಾಸ ಆಯ್ತಲ್ಲಪ್ಪ. ಈ ಗೋಪೆ ನನ್ನ ಮಗನ ನಾನು ಕರ್ಕೊಂಬಂದು ಇಟ್ಕೊಂಡಿದ್ದೆ, ತಪ್ಪಾಯ್ತಾ? ಅಲ್ಲ, ದುಡ್ಡೆಲ್ಲ ತಗೊಂಡೋಗಿ 1,00,000 ದುಡ್ಡು ಅವಳಿಗೆ ಕೊಟ್ಟವನೆ. ಅವಳು ನೋಡಿದ್ರೆ ಶಾಪ್ ಓಪನ್ ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ ಕುಣಿತಾ ಇದ್ದಾಳೆ. ಹೋಗತ್ಲಾಗೆ ಅಲ್ಲ, ಈ ನನ್ನ ಮಗನ ಕೈಗೆ ದುಡ್ಡು ಕೊಟ್ಟು ನಾನೆಲ್ಲ ಎಂಥ ಕೆಲಸ ಮಾಡ್ಕೊಂಡು ಇವಾಗ ನೋಡಿ ಅವ್ನು ಹೇಳ್ದಂಗೆ ಕೇಳಬೇಕಾಯ್ತು. ಇವತ್ತು ಹೆಂಗೆ ಆಗ್ತೈತೆ ಅಂದ್ರೆ ನಿಜವಾಗ್ಲೂ ಹಂಗೆ ಆಗ್ತೈತೆ. ಇದೇನಪ್ಪ ಇದು ಹಿಂಗೆ ಆಗ್ತೈತೆ ಅನ್ನಿಸ್ತೈತೆ ಹೋಗತ್ಲಾಗೆ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗಿದ್ದವನು ಇವಾಗ ಅವ್ನು ಹೇಳ್ದಂಗೆ ನಾನು ಕೇಳ್ಕೊಂಡಿರ್ಬೇಕು. ಇವಾಗ ಅವನ್ನೇನೆ ನೀನೇ ದೊಡ್ಡ ಅನ್ಕಣಪ್ಪ, ನೀನೇ ದೊಡ್ಡಿದು ಅಂತೇಳಿ ಅವನ್ನೇ ವಸಿಬೇಕಾಗೈತಿ ಇವಾಗ. ಅವನ್ನೇ ವಸಿಬೇಕಲ್ಲಪ್ಪ ಇವಾಗ ನಾನು. ನಂದೇನು ಹಣೆ ಬರೋನೋ ಏನೋ, ಒಂದು ಹಾಕಿದಂಗೆ ಒಂದು ಸಮಸ್ಯೆಗಳು ಶುರುವಾಗ್ತವೆ. ಅಲ್ಲ, ಇವ್ನು ನೋಡು, ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಬಂದವನು ಇವಾಗ ಅವ್ನು ಹೇಳ್ದಂಗೆ ನಾನು ಕೇಳಬೇಕಾಗೈತೆ. ಏನು ಪರು, ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ, ಹಿಂಗೆ ಸ್ವಲ್ಪ ಬೇಜಾರು, ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಕಣಕ್ಕ. ಏನು ಮಾಡೋಣ? ನಾನು ಹೇಳ್ದೆ ಇವಳಿಗೆ, ದುಡ್ಡ ಕೊಡಬೇಡ ಕಣಮ್ಮ, ಕೊಡಬೇಡ, ದುಡ್ಡಿಂದ ಏನಿದ್ರು ತೋರಿಸ್ಬೇಡ ಅವನಿಗೆ ಅಂತ. ಕೇಳಲಿಲ್ಲ. ಇವಾಗ ನೋಡು, ಇನ್ನೇನು ಮಾಡ್ತೀಯ? ದುಡ್ಡು ಇಸ್ಕೊಂಬತ್ತಕನ ಸ್ವಲ್ಪ ಉಪಾಯವಾಗಿರು. ಅಂತ ಎಡ್ಡಮ್ ಸಡ್ಡಮ್ ಮಾಡಿದರೆ ಆಮೇಲೆ ಅತ್ಲಾಗನ ತಗೊಂಡು ಹೋದ್ರೆ ಏನು ಮಾಡ್ತೀಯ? ಅದು ಬಿಟ್ರೆ ನಮ್ಗೆ ಇನ್ನೇನು ಇಲ್ಲ ಜೀವನ ಮಾಡೋಕೆ ಆಧಾರ. ಏನು ಮಾಡೋಣ? ದುಡ್ಡೆಲ್ಲ ಓದ್ಕೊಂಡು ಅಕೌಂಟ್ನಾಗ ಹಾಕ್ಯಂಡು ಅವನ ಮೇಲೆ ಅವ್ನು ಹೇಳ್ದಂಗೆ ಕೇಳ್ಕೊಂಡೇ ಇರಬೇಕು. ಅವ್ನು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಆಗಲ್ಲ. ದುಡ್ಡು ಓದ್ಕೊಂಡು ಅತ್ಲಾಗನ ಹೋದ್ರೆ ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ಅಂತೂ ವಿಕ್ಕಿನ ಮಾತಾಡಿಸ್ದೆ, ಒಂಥರ ಬೇಜಾರಾದಂಗೆ ಆಗಿಬಿಡ್ತು. ಕವನನು ವಿಕ್ಕಿ ಹೋಗ್ತಾಯಿದ್ರು, ಇಬ್ಬರು ನಗ್ನಗ್ತಾ ನೋಡಿ ನನಗಂತೂ ತುಂಬ ಬೇಜಾರಾಯಿತು. ಅವ್ರು ಇನ್ನೊಂದು ಮದುವೆ ಆಗವ್ರಲ್ವೇ? ಹಾಗೇದಾನೆ. ಏನು ಮಾಡಲಿ, ಅವ್ರ ಅದೃಷ್ಟ ಚೆನ್ನಾಗೈತೆ, ನಮ್ಮ ಮನೆ ಬರೋ ಚೆನ್ನಾಗಿಲ್ಲ. ಇವಾಗ ನೋಡಿ, ಇವನು ನಮಗಿಲ್ಲೋಡು ಬರೋರೆಲ್ಲನ ಬರೋ ತಕ್ಕ ಚೆನ್ನಾಗಿರ್ತಾರೆ, ಆಮೇಲೆ ವಿರುದ್ಧ ಆಗ್ತಾರೆ ನಮಗೆ, ಹಂಗೆ ಮಾಡ್ತಾರೆ. ಮನೆ ಬರೋನೇ ಚೆನ್ನಾಗಿಲ್ಲ ಹೋಗತ್ಲಾಗೆ. ಯಾಕೋ ನಮ್ಮ ಪಾರುಗಂತೂ ಬರೇ ಇದೇನೆ. ಯಾವಾಗಿಂದಲೂ ಬರೇ ಇದೆ ಅಂದರೆ ಯಾರು ಅನುಭವಿಸ್ತಾರಪ್ಪ. ಸಖತ್ತು ಬೇಜಾರಾಗ್ತೈತೆ ಹೋಗತ್ಲಾಗೆ. ಅಯ್ಯೋ ದೇವ್ರೆ. ಇವಾಗ ನೋಡು, ಇವನು ದುಡ್ಡೆಲ್ಲ ತಗೊಂಡವನು, ಇವಾಗ ಅವನ್ನೇ ವಾಸಿಬೇಕು ನಾವಿಬ್ರು. ಏನು ಮಾಡ್ತೀರಾ? ದುಡ್ಡು ಇಸ್ಕೊಂಬತ್ತಕನ ಹಂಗೆ ಇರ್ರಿ. ಯಾರು ತಗೊಳ್ಳಿ ಕೆಲಸ ಆಗತ್ತಕನ ನಮ್ಗೊಂದು ಇಟ ಹೊರ್ತ ಕೆಲಸ ಆಗ್ತೈತೆ ಅಂದರೆ ನಾವು ಒಳ್ಳೆ ಮಾತಿನಿಂದಾನ ಈಗ ಕುಳ್ಳಕ್ಕಂಬ ಚೆನ್ನಕ್ಕಂದ್ರೆ ಓಟ ವಾಸಿ. ಇವಾಗ ಅವನ್ನ ನೀನು ಹೊಸ್ಕೊಂಡು ಚೆನ್ನಾಕಿರಿ. ಏನು ಮಾಡ್ತೀವಿ? ದುಡ್ಡೆಲ್ಲ ತಗೊಂಡವ್ನ ಮೇಲೆ ಉಪಾಯವಾಗಿ ಏನು ಕನ ಇಸ್ಕೊಂಡು ಅದಕ್ಕನ ಬಂಡವಾಳ ಹಾಕಿ ಏನಾರ ಮಾಡ್ಕೊಂಬತ್ ಕಲಿ. ಸರಪರ ಮಾಡಿಸ್ಕೊಂಬದ ಏನಾರ ಮಾಡು. ಸುಮ್ಮನೆ ಸರಪರ ಮಾಡಿಸ್ಕ, ಸುಮ್ಮನೆ ಸರ ಮಾಡಿಸ್ಕೊಂಡು ಈಗ ಎಲ್ಲ ಸರ ಮಾಡಿಸ್ಕೊಂಡ್ರೆ ಒಡವೆ ರೇಟ್ ಜಾಸ್ತಿ ಆಗ್ತೈತೆ. ಸರ ಮಾಡಿಸ್ಕೊಂತೀನಿ ಅಂತೇಳಿ ಇಸ್ಕೊಂಡು ಏನ್ಕನ ಬಂಡವಾಳ ಹಾಕಿ ಏನಾರ ಮಾಡಿಸ್ಕೊಂಡು ಸುಮ್ಮನೆ ಹಾಕ್ಯಮತ್ ಕಲಿ. ಅವ್ನಿಗೆ ಹಾಕ್ಬಿಡ್ತೀವಿ ಆಮೇಲೆ ಅತ್ಲಾಗ ಅಂತ ಏನು ಮಾಡ್ತೀಯ? ಮಂಗಲೆ ಸರ ಇರೋಕ್ಕೆ ಸುತ್ತಿಸ್ಕೊಂಡ್ರೆ ಅವಾಗ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಎರಡೆಳೆ ಮಂಗಲೆ ಸರ ಮಾಡಿಸ್ಕೆ. ಹಂಗೆ ಮಾಡ್ಬೇಕು, ಏನು ಮಾಡೋಣ ಅನ್ನಂಗಾಗೈತೆ ಹೋಗತ್ತಾಗ. ಇವಾಗ ಹಂಗೆ ಆಗಿರೋದವು. ಅಯ್ಯಪ್ಪ, ನಮ್ದೇನಪ್ಪ ಹಣೆ ಬರ, ಯಾಕಪ್ಪ ಇದು ಹಿಂಗಾಯ್ತು ಅನ್ನಿಸ್ತೈತೆ ನಮ್ಗಂತೂ. ಅಯ್ಯೋ, ಒಂದ್ರ ಮೇಲಂತೂ ಅಂದರೆ ಯಾಕಪ್ಪ ಇದು ಅನ್ನಿಸ್ತೈತೆ. ಏನು ಮಾಡೋಣ? ಅವ್ರು ಕೊಟ್ಟಿರೋದು 5 ಲಕ್ಷ ಇವತ್ತು ತಾಂಡು ಏನು ಮಾಡ್ತೀಯ ಅಮ್ಮಂಗಾಗುತ್ತೆ. ಇವತ್ತು ನೋಡಿರಿ ಅವ್ರು ಹೆಂಗಿದ್ದಾರೆ. ನನ್ನ ಹತ್ರ ಯಾಕೆ ಹಂಗಿರಲಿಲ್ಲ? ನನಗೂ ವಿಕ್ಕಿಗೂ ಏನಾಯಿತು ಅಂತ ಇವಾಗ ಅದೆಲ್ಲ ಯೋಚನೆ ಬರುತ್ತೆ ನನಗೆ. ಏನಾಯ್ತಪ್ಪ ನಮ್ಮ ಅಜ್ಜಿ ಯಾಕಪ್ಪ ಇಂಥ ಜಗಳ ತಂದಿಕ್ಕೆ ಅನ್ನಿಸ್ತೈತೆ. ಹೆಂಗೆ ನಗ್ನಗ್ತಾ ಹೋಗ್ತಾ ಇದ್ದಾರೆ. ನೋಡಿದ್ರೆ ಸಂತೋಷ ಆಗುತ್ತೆ. ಅಪ್ಪ ದೇವ್ರಿ, ನಮ್ದೇನಪ್ಪ ಹಣೆ ಬರ ಭಗವಂತ ಅನಿಸುತ್ತೆ ನನಗಂತೂ. ಯಾರ್ಯಾರ ಹಣೆ ಬರನೋ ಹೆಂಗೋ ಇರುತ್ತೆ, ನಮ್ಮ ಹಣೆ ಬರ ಏನಾಗೈತೋ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ಆ ಮನೆಗೆ ಕೊಟ್ಟಿದ್ಯಾ, ಇವಾಗ ಯಾಕೆ ಬೇಜಾರಾಗಿ ಕುಕ್ಕಂತೀಯ? ಇನ್ನು ಉಪಾಯವಾಗಿ ಇಸ್ಕೊಂಬತ್ ಕಲಿ. ಉಪಾಯ ಮಾಡಷ್ಟೇ. ಅಪಾಯಾಗ ಹೋಗ್ಬಾರ್ದು, ಉಪಾಯ ಮಾಡಬೇಕು. ಉಪಾಯ ಮಾಡಿ ಇಸ್ಕೊಂಬತ್ ಕಲಿಬೇಕು ಅಷ್ಟೇ. ಡಮ್ ಮಾತಾಡೋದು ಅಂಥವೆಲ್ಲ ಮಾಡಬೇಡ, ಜಗಳ ಮಾಡೋದು ಅಂಥವೆಲ್ಲ ಮಾಡಬೇಡ. ನೋಡಿ ತಗೊಂಡೋಗಿ ಇವಾಗ ಆಲೇನೆ ಅವಳಿಗೆ ಕೊಟ್ಟವನಿ. 1 ಲಕ್ಷ ರೂಪಾಯಿ ದುಡ್ಡ ಆ ಸುಪ್ಪಿಗೆ ಕೊಟ್ಟವನಿ. ಇವಾಗ ನೋಡಿ ಹಿಂಗೆ ಅಧ್ವಾನ ಮಾಡಿರಿ, ಏನು ಮಾಡ್ಬೇಕಮ್ಮ ನಮ್ಮ ದುಡ್ಡ? ಅಯ್ಯೋ ದೇವ್ರೆ, ನಾನು ಹೇಳಿದೆ ಅವನು ಸರಿಯಾಗಿ ತಿಂದು ಕಾಣಾದ. ಇವಾಗ ಅವನಿಗೆ ಹೆದರಿಕೆಬೇಕು. ಹೇಳಂಗಿದ್ದೆ ನಾನು ಚಿಕನ್ನು ಮಟನ್ನು ಅದು ಇದು ಮಾಡಿ ಇಕ್ಕಳು. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕಲ್ಲ. ನಮ್ಮ ಇವಾಗ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ವಿಕ್ಕಿ ತಕ್ಕೇನೆ ಹೋಗಿ, ವಿಕ್ಕಿ ನನ್ನ ಜೀವನ ಸರ್ ಮಾಡು, ಇವನ್ನೇನಾದರೂ ಮಾಡಿ ಬಿಗಿ ಮಾಡು, ಇವನ ಹತ್ರ ಇರೋ ದುಡ್ಡ ಇಸ್ಕೊಂಕೊಡು, ಏನಾದರೂ ಮಾಡಿ ಅಂತ ಹೇಳಿ ಕೇಳೋಣ ಅಂತ ಇದ್ದೀನಿ.
ಕೇಳಲಿಲ್ಲ ಅಂದರೆ ಆಗಲ್ಲ, ತುಂಬ ಬೇಜಾರಾಗ್ತೈತೆ. ಅದಕ್ಕಾಗಿನ ಹೋಗಿ ಕೇಳ್ಕೊಂಡು ಚೆನ್ನಾಗಿರೋಣ ಅಂತ ಇನ್ನೇನು ಮಾಡೋಣ. ಇವಾಗ ಹಿಂಗೆ ಆಗ್ತೈತಲ್ಲ, ಬೇಜಾರಾದಂಗೆ ಆಗ್ತೈತೆ, ಏನಪ್ಪ ಇದು ಅನ್ನಿಸ್ತೈತೆ. ಅದಕ್ಕಾಗಿನ ಹೋಗ್ತೀನಿ. ಹೋಗ್ಬಿಟ್ಟು ವಿಕ್ಕಿನೇ ಕೇಳ್ತೀನಿ ಕಣಮ್ಮ. ಅಯ್ಯೋ, ನೀನೇನ ಕೇಳಿರಿ, ಏನಿಲ್ಲ, ಅವ್ರು ಇನ್ನೊಮ್ಮೆ ಯಾಕೆ ಹೋಗ್ತಾರೆ ಇವಾಗ. ಇವಾಗ ನಮ್ಮ ಕಷ್ಟ ಬಂದಿರೋದಕ್ಕೆ ಅವ್ರಿಗೂ ಅರ್ಧ ಇವಾಗ ಒಂಥರ ಏನೋ ಸಂತೋಷ ಆಗ್ಬಿಟ್ಟೈತೆ ಅಂತಂದ್ರೆ ನೀನು ಹೋಗಿ ಕೇಳಿರಿ. ಇನ್ನು ಏನಿಲ್ಲ ಅವರು ಇವಾಗ. ಅದೇ ಬಿಟ್ಟರೆ ಗೊತ್ತಿಲ್ಲ ಅಮ್ಮಂಗೆ ಸೆನಕ್ಕ ಇದ್ದಾರೆ ಅಷ್ಟೇನೆ. ಬಿಡು, ನೀನಲ್ಲ ಅಂದ್ರೆ ಇನ್ನೊಂದು ಮದುವೆ ಹಾಕ್ನಿ ಅಂತೇಳಿ ನಿನ್ಗೆ ಇದು ಮಾಡಿರೋದು. ಇವಾಗ ಅವಳನ್ನ ಬಿಟ್ಟರೆ ಇನ್ಯಾರು ಕೊಡ್ತಾರೆ ಅವಳನ್ನ ಅವನಿಗೆ ಹೆಣ್ಣು? ಅದಕ್ಕೆ ಮತ್ತು ಅದೇ ಗತಿ ಇಲ್ಲ ಅಮ್ಮಂಗೆ ಇದ್ದಾನೆ ಅಷ್ಟೇನೆ. ತಲೆ ಕೆಡಿಸ್ಬೇಡ, ಸುಮ್ಕಿರು. ಇನ್ನೇನು ಮಾಡೋಕ್ಕಾಗುತ್ತೆ ಇವಂಟಾಗೆ ಉಪಾಯವಾಗಿ ಇವನು ಹೇಳ್ದಂಗೆ ಕೇಳ್ಕೊಂಡೆ ಇರಾನಿ. ಇನ್ನೇನು ಮಾಡೋಣಮ್ಮ. ಅದೇ ಗಂಡಸ್ರು ಹೇಳ್ದಂಗೆ ಕೇಳ್ಕೊಂಡು ಅವ್ರದ್ದೇ ವ್ಯವಹಾರ ಅವ್ರದ್ದೇ ಮಾಡ್ಕೊಂಡಿರ್ಬೇಕು ಎಲ್ಲರ ಮನೆಯಾಗೂ. ಹಂಗೇನೇನು ಮಾಡೋಕ್ಕಾಗುತ್ತೆ? ನಾವು ಅಂಥವೆಲ್ಲನ ಜೋರು ಮಾಡೋಕೆ ಹೋಗ್ತೀವಲ್ಲ, ಅದಕ್ಕೆ ನಮ್ಗೆ ಹಿಂಗೆ ಆಗೋದು. ಅದಕ್ಕೇನೆ ಇವಾಗ ಅವ್ಳ ಮನೆಯಾಗ ಹಂಗೆ ಮತ್ತು ಪ್ರೀತಿರ್ ಮನೆಯಾಗೆ ಅವಳು ಕೈ ಕೊಟ್ಟರು ಎಲ್ಲ ಅವಂದೇ ವ್ಯವಹಾರ. ಅಯ್ಯೋ, ಎಲ್ಲನ ಹೆಂಗಿರ್ಬೇಕು ಹಂಗಿರ್ತಾರೆ. ನಾವೇನು ಎಡಮ್ ಸಡ್ಡ ಮಾತಾಡಿ ಹಿಂಗೆ ಜೀವನ ಹಾಳು ಮಾಡ್ಕೊಂಬೋದು. ಅಯ್ಯೋ, ಅಂಥದ್ದು ಏನೋ ಗಲಾಟೆ ಪಲಾಟೆ ಬಂದಾಗ ಪ್ರೀತಿ ಸುಮ್ಮನೆ ಆಗ್ಬಿಡ್ತಾಳೆ ಮಂಗ್ಳೆ ಅಂತವಳು. ನಿನಗೆ ಅವಳು ಬುದ್ಧಿ ಬರೋದೇ ಇಲ್ಲ. ನೀನು ಈಗ ನಾವು ಇಂಥ ಜಗಳಗಳು ಏನಾನ ಬಂದಾಗ ಹಿಂಗೆ ಆಗೋವಂಥ ಸಮಯದಾಗೆ ನಾವು ಒಳ್ಳೆ ಮಾತಿಂದನೇ ಉಪಾಯವಾಗಿ ಬಗೆಹರಿಸ್ಕೊಂಬಂದು ನೋಡಬೇಕು. ನೋಡಿರಿ ಹೆಂಗೆ ಅನ್ನಿಸ್ತು ಗೊತ್ತೇ ನಮ್ಮ ಅವರಿಬ್ಬರು ಜೋಡಿನ. ಯಪ್ಪ, ನನಗಿವಾಗ ಒಂಥರ ಹೆಂಗೆ ಅನ್ನಿಸ್ತು ಅಂದರೆ ನನ್ನ ಮನಸ್ಸಿಗೆ ಅವಾಗಿಂದಲೂ ಒಂಥರ ಸಮಾಧಾನನೇ ಆಗ್ತಿಲ್ಲ. ಅಷ್ಟು ಒಂಥರ ಬೇಜಾರಾದಂಗೆ ಆಗ್ತಾಯಿತ್ತೆ. ಏನಪ್ಪ ಇದು, ನಾನು ಯಾಕಪ್ಪ ಹಿಂಗೆ ಮಾಡ್ಕೊಂಡೆ ಅಂತ ಇವಾಗ ನನಗೆಲ್ಲ ಅನ್ನಿಸ್ತೈತೆ. ಅವ್ನು ಬೇರೆ ದುಡ್ಡು ಕಿತ್ಕೊಂಡು ಇದ್ಕೋದಕ್ಕೂ ಇವನಿದ್ದಾಗ ಏನೂ ಅನ್ನಿಸ್ತಿರ್ಲಿಲ್ಲ. ಇವಾಗ ದುಡ್ಡು ಕಿತ್ಕೊಂಡು ಇವನು ಒಂಥರ ಚೇಂಜ್ ಆಗಿಬಿಟ್ಟವನೆ. ಅದಕ್ಕೆ ಅರ್ಧ ನನಗೆ ಭಯ ಆದಂಗೆ ಆಗ್ತೈತೆ. ಇವತ್ತು ಅವ್ನು ಹೇಳ್ದಂಗೆ ಕೇಳ್ಕೊಂಡೆ ಇರೋ ಒಂಥರ ರೋಪ್ ಆಗ್ತಾನೆ ಕಡಮ್ಮ ಇವಾಗ. ಮತ್ತೆ ದುಡ್ಡು ಸಿಕ್ಕೈತೆ ರೋಪ್ ಹಾಕ್ತಂಗಿರ್ತಾನ? ಅಯ್ಯೋ ನೀನು, ರೋಪ್ ಹಾಕೇ ಹಾಕ್ತಾನೆ. ಏನು ಮಾಡೋಣಮ್ಮ ಇವಾಗ? ಇವನೇ ನಮ್ಮ ಮೇಲೆ ಇಷ್ಟು ಇದು ಮಾಡ್ತಾ ಇದ್ದಾನೆ. ನನಗಂತೂ ತುಂಬ ಬೇಜಾರಾಗ್ತೈತೆ. ಏನು ಮಾಡಬೇಕಪ್ಪ ಶಿವನೇ ದೇವರೇ ಅನ್ನಿಸ್ತೈತೆ ಕಣಮ್ಮ. ಅಷ್ಟು ಬೇಜಾರಾಗ್ತೈತೆ. ಬೇಜಾರು ಮಾಡ್ಕೊಬೇಡ, ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ. ಇವಾಗ ಇವನೇನೆ ದಮ್ಮ ಇದ್ದಕ್ಕ ಅನ್ಕೊಂಡು ಅದಿರ ಒಡವೆನ ಉಪಾಯವಾಗಿ ಇಸ್ಕೊಂಡು ಸರಪರ ಮಾಡಿಸ್ಕೊಂಡು ಒಡವೆ ಪಡವೆ ಮಾಡಿಸ್ಕೊಂಬದು ಇವಳು ಹೇಳ್ದಂಗೆ ಹಂಗೆ ಮಾಡಿಸ್ಕೊಂಬತ್ತು ಕಲಿ. ಅಷ್ಟೇನಿಲ್ಲ ಅಂದರೆ ಎಲ್ಲ ಧ್ವನ ಮಾಡಿಬಿಡ್ತಾನೆ ಅವನು. ದುಡ್ಡೆಲ್ಲ ತಗೊಂಡಂಗೆ ನೋಡು, ಎಲ್ಲ ತಗೊಂಡೋಗಿ ಆ ಸುಪ್ಪಿಗೆ 1 ಲಕ್ಷ ರೂಪಾಯಿ ಕೊಟ್ಟವನಿ. ಕಷ್ಟಪಟ್ಟು ದುಡ್ದಿರೋದು ದುಡ್ಡು ನೀವು ಅಂಥದ್ದು ಅವನಿಗೆ ಕೊಟ್ಟವನೇ ಅಂತಂದ್ರೆ ಒಂಥರ ಸಿಟ್ಟು ಬಂದಂಗೆ ಆಗುತ್ತೆ. ಅವಳು ಇವತ್ತು ಇಸ್ಕೊಂಡು ಏನಾನ ಮಾಡ್ತೀನಿ ಅಂತ ಅವಳು ತಯ್ಯಾರಾಟ ಆಡ್ತಾ ಇದ್ದಾಳೆ. ಅವಳಿದ್ದು ಬೇಡ. ಏನಪ್ಪ ಮಾಡೋದು? ಒಂಥರ ತಲೆಯೆಲ್ಲ ಕೆಟ್ಟು ಮೆಟ್ಟಿಡ್ದೈತೆ ನನಗಂತೂ. ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಶಿವನೇ ದೇವರು, ಇದೆಲ್ಲ ಯಾರಿಗೆ ಬೇಕಪ್ಪ? ಈ ಜೀವನನೇ ಬೇಡ ಅನ್ನಿಸ್ಬಿಟ್ಟೈತೆ ನನಗಂತೂ. ಅಷ್ಟು ಬೇಜಾರಾಗೈತಿ. ಬೆಳಗ್ಗೆ ವಿಕ್ಕಿನೂ ಅಕ್ಕವನೂ ನೋಡ್ದಾಗಿಂದಲೂ ನನಗೆ ಒಂಥರ ಮನಸ್ಸಿಗೆ ಬೇಜಾರಾಗೈತೆ. ಹೆಂಗೆ ನಗ್ನಾಗ್ತಾ ಹೆಂಗೆ ಇದ್ದಾರಲ್ಲಪ್ಪ, ನನ್ನ ಯಾಕಪ್ಪ ಹಿಂಗೆ ಮಾಡ್ಕೊಂಡು, ನಾನು ಯಾಕಪ್ಪ ಹಿಂಗಾದೆ, ನನ್ನ ಜೀವನ ಯಾಕಪ್ಪ ಹಿಂಗೆ ಮಾಡ್ಕೊಂಡೆ ನಾನು ಅನ್ನಿಸ್ತೈತೆ. ನಿಜವಾಗ್ಲೂ ನೋಡಿದಾಗ ನಾನು ಹಿಂಗೆ ಚೆನ್ನಾಗಿರ್ಬೋದಾಗಿತ್ತಲ್ಲ, ಯಾಕೆ ನನಗೇನಾಗಿತ್ತು? ನಾನು ವಿಕ್ಕಿ ಯಾಕೆ ಜಗಳ ಮಾಡ್ಕೊಂಡ್ವಿ ಅನ್ನಿಸ್ತೈತೆ. ಇವಾಗ ಇವನು ಬೇರೆ ನಮ್ಮ ದುಡ್ಡು ಹೊತ್ಕೊಂಡು ಜೋರು ಮಾಡ್ತಾ ಇದ್ದಾನೆ. ಏನು ಮಾಡಬೇಕು ಏನೋ ಒಂದು ಅರ್ಥ ಆಗ್ತಾಯಿಲ್ಲ ಹೋಗತ್ಲಾಗೆ. ಹಂಗಾಗೈತಿ. ಏನು ಮಾಡೋದು ಏನು? ತುಂಬ ಬೇಜಾರು ಮನಸ್ಸಿಗೆ. ಇವನು ಜೋರು ಮಾಡ್ತಾ ಇದ್ದಾನೆ. ದುಡ್ಡು ಹೊತ್ಕೊಂಡು ಕೊಡಲ್ಲ ಸುಪ್ಪಿಗೆ ತೊಗೊಂಡೋಗಿ ಕೊಟ್ಟಿದ್ದಾನೆ. ತುಂಬ ಬೇಜಾರಾಗ್ತೈತೆ. ಏನು ಮಾಡೋದಪ್ಪ? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.